ನಿಮ್ಮ ಮೊಬೈಲ್ಗೆ ಫೋನ್ಪೇ ಮತ್ತು ಗೂಗಲ್ ಪೇಯಿಂದ ರೀಚಾರ್ಜ್ ಮಾಡ್ಕೊಳ್ತಾ ಇದ್ದೀರಾ? ರೀಚಾರ್ಜ್ ಅಮೌಂಟ್ಗಿಂತ ಜಾಸ್ತಿ ಅಮೌಂಟ್ ಪೇ ಮಾಡ್ತಾ ಇದ್ದೀರಾ? ಹಾಗಾದರೆ ತಪ್ಪದೆ ಈ ವಿಡಿಯೋ ನೋಡಿ. ನಾವು ಕಾಮನ್ನಾಗಿ ಫೋನ್ಪೇ ಗೂಗಲ್ ಪೇಯಿಂದ ರೀಚಾರ್ಜ್ ಮಾಡ್ಕೊಳ್ತೀವಿ. ಇವಾಗ ಫೋನ್ಪೇಯಿಂದ ರೀಚಾರ್ಜ್ ಮಾಡಿದರೆ ಎಷ್ಟು ಕಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ನಂಬರ್ ಹಾಕ್ತಾ ಇದ್ದೇನೆ. ಇವಾಗ ಪ್ಲಾನು 349 ರೂಪಾಯಿ ನಾನು ರೀಚಾರ್ಜ್ ಮಾಡ್ಕೋತಾ ಇದ್ದೇನೆ. ₹353 ಪೇ ಮಾಡಬೇಕಾಗುತ್ತೆ. ಅಂದರೆ ಎಕ್ಸ್ಟ್ರಾ 4 ರೂಪಾಯಿ ಪೇ ಮಾಡಬೇಕು. ಅಂದರೆ ಅದು GST ಅಂತೇಳಿ ಇದು ಮಾಡ್ತಾರೆ. ಆಮೇಲೆ ಗೂಗಲ್ ಪೇ ಅದಾದ್ರೂ ಅಷ್ಟೇ, ಎಲ್ಲ ಅದೇ ಥರ. ಬಟ್ ಇವಾಗ ನಾನು ಒಂದು ಮೆಥಡ್ ಹೇಳ್ತಾ ಇದ್ದೀನಿ. ಆ ಮೆಥಡ್ ಏನಪ್ಪ ಅಂದರೆ, ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಲ್ಲಿ ಹೋಗಿ ಏರ್ಟೆಲ್ ಥ್ಯಾಂಕ್ಸ್, ನಿಮ್ಮ ಸಿಮ್ ಏರ್ಟೆಲ್ ಆಗಿದ್ದರೆ ಡೌನ್ಲೋಡ್ ಮಾಡ್ತೀರಿ. ಅದರಿಂದ ರೀಚಾರ್ಜ್ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ಓಪನ್ ಮಾಡಿ ಮೊದಲು ನಿಮ್ಮ ಏರ್ಟೆಲ್ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಮಾಡಿ ಗೆಟ್ OTP ಅಂತ ಕೊಡಿ. ಅದು ಆಟೋಮೆಟಿಕ್ಕಾಗಿ OTP ಬರುತ್ತೆ. ಅದೇ ರೀಡೈರೆಕ್ಟ್ ಲಾಗಿನ್ ಆಗುತ್ತೆ. ನಂತರ ನಿಮ್ಮ ಮೊಬೈಲಲ್ಲಿರುವ ಲಾಸ್ಟ್ ರೀಚಾರ್ಜ್ ಆಯಿತು ಅದೆಲ್ಲ ಏನು ಮಾಹಿತಿ ಇದ್ದರೂ ಇಲ್ಲಿ ತೋರಿಸುತ್ತೆ. ರೀಚಾರ್ಜ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ರೀಚಾರ್ಜ್ ಆಯಿತು, ಡಾಟಾ ಎಷ್ಟಿದೆ, ಇನ್ನು ಎಷ್ಟು ದಿನ ರೀಚಾರ್ಜ್ ಮುಗಿಯುತ್ತೆ ಅನ್ನೋದನ್ನು ಡೀಟೇಲಾಗಿ ತೋರಿಸುತ್ತೆ. ಈ ರೀಚಾರ್ಜ್ ಅನ್ನೋದನ್ನು ಕ್ಲಿಕ್ ಮಾಡೋಣ. ಇವಾಗ ನಮ್ಮ ಮೊಬೈಲ್ ನಂಬರ್ ಹಾಕೋಣ. ನಂಬರ್ ಹಾಕಿದ ಮೇಲೆ ನಮ್ಮ ಪ್ಲಾನು ₹349. ನೋಡಿ ಫ್ರೆಂಡ್ಸ್, ಇದೇನು ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡಿಬಿಡಿ. ಅದು ನಿಮಗೆ ಹಾಟ್ಸ್ಟಾರ್ ಅದೇನು ಬೇಕಿದ್ರೆ ಮಾತ್ರ ಇದು ಮಾಡಿ. ಬಟ್ ಇವಾಗ ನೋಡಿ ₹349 ಶೋ ಆಗ್ತಾಯಿದೆ. ಇದನ್ನು ನೀವು ಫೋನ್ಪೇಯಿಂದ ಆದರೂ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಗಿಫ್ಟ್ ವೋಚರ್ ಅಂದರೆ ವೋಚರ್ಸ್, ಕ್ಯಾಶ್ ಬ್ಯಾಕ್ಸ್ ವೋಚರ್ಸ್ ಒಂದಿದೆ, ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಆಮೇಲೆ ರೀಚಾರ್ಜ್ ಪೇ ಮಾಡ್ತಾಯಿದ್ದೀನಿ. ₹349 ಆಯಿತು. ಅಂದರೆ ನಿಮಗೆ ಯಾವುದೇ ಎಕ್ಸ್ಟ್ರಾ GST ಆಯಿತು, ಯಾವುದೇ ಏನೂ ಕಟ್ ಆಗೋಲ್ಲ. ನೋಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪೇ ಮಾಡಿಬಿಟ್ರೆ ಮುಗೀತು. ಆಮೇಲೆ ನೀವು ಏರ್ಟೆಲ್ ಆದರೆ ಏರ್ಟೆಲ್ ಆ್ಯಪಲ್ಲಿ ಮಾಡಿ, ಇಲ್ಲ ನಮ್ಮದು ಬೇರೆ ಸಿಮ್ ಇದೆ ಅಂದರೆ ನಾನು ಈ ಥರ ಯಾವುದು ಅಮೆಜಾನ್ ಪೇ ಆ್ಯಪಲ್ಲಿ ಮಾಡಿದ್ರೆ ನಿಮಗೆ ಸೇಮ್ ಅದೆಷ್ಟು ರೀಚಾರ್ಜ್ ಇರುತ್ತೆ ಅಷ್ಟೇ ಕಟ್ ಆಗುತ್ತೆ. ಅದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ. ಪ್ಲಾನ್ ಸೆಲೆಕ್ಟ್ ಮಾಡೋಣ. ಇಲ್ಲಿ ₹349 ಸೇಮ್ ₹349 ತೋರಿಸ್ತಾ ಇದೆ. ಅದಕ್ಕಿಂತ ಜಾಸ್ತಿ ಕಟ್ ಆಗಲ್ಲ. ನೀವು ಆಲ್ಮೋಸ್ಟ್ ಆಲ್ ಕಾಮನ್ನಾಗಿ ಫೋನ್ಪೇನೇ ಯೂಸ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಇದು ಒಳ್ಳೆಯ ಒಂದು ಮೆಥಡ್ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ, ಬೆನಿಫಿಟ್ ಆದರೆ, ನಿಮ್ಗೆ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.